ಮಾಮ ಅವರಿಂದ ಏನಾದ್ರೂ ತಪ್ಪಾಗಿದೆ ಅಂತಂದ್ರೆ ಅದನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ ಕ್ಷಮಿಸ್ಬಿಡಿ. ಮಾಮ ನಮ್ಗೇನು ಗೊತ್ತಾಗ್ತಿಲ್ಲ, ನೀವ್ ಯಾಕೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ರಿ ಅಂತ. ನನಗೆ ಅನ್ನಿಸ್ತಾನೆ ಇತ್ತು ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ. ಭೇಟಿ ಮಾಡಿದ್ರೆ ಏನಾದ್ರೂ ಉಪಾಯ ಹೇಳ್ತಾರೆ ಅಂತ. ಆದ್ರೆ ಮಾಮ ಅವ್ರನ್ನ ಇಡೀ ಜೀವನನೇ ಬದಲಾಯಿಸ್ಬಿಟ್ರು. ಮಾಮ ಅವರು ಅಂತಂದ್ರೆ ದೇವ್ರು. ಅವ್ರು ಬರೆದ್ರು ದುಡ್ಡು ಕೊಡ್ಲಿಲ್ಲ. ಅಲ್ಲಿಂದ ಬಂದಾಗ್ನಿಂದ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಮೊದಲು ಅನ್ನಿಸ್ತಾ ಇತ್ತು. ಜೀವ ಕಳ್ಕೋಬೇಕು ಅಂತ, ಈ ಜೀವನನೇ ಬೇಡ ಅಂತ. ಆದ್ರೆ ಮಾಮ ಅವ್ರು ನನಗೆ ಜೀವಂತವಾಗಿರೋಕೆ ದಾರಿ ತೋರಿಸಿದ್ರು. ಮತ್ತೆ ಇದಂತೂ ಏನೂ ಅಲ್ಲ, ಇಲ್ಲಿ ಮುಂದೆ ಎಲ್ಲ ಚೆನ್ನಾಗಾಗತ್ತೆ. ಆದ್ರೆ ನಿನಗೆ ಹೇಗೆ ಅನ್ನಿಸ್ತು ಮಾಮ ಅವ್ರನ್ನ ಭೇಟಿ ಮಾಡ್ಬೇಕಂತ? ಯಾಕಂದ್ರೆ ಮಾಮ ಅವ್ರನ್ನ ಭೇಟಿ ಆದ್ಮೇಲೆ ನಿನ್ ಜೀವನನೇ ಬದಲಾಗೋಯ್ತು. ಆಗ ನನಗೆ ಎಲ್ಲಾ ಕಡೆಯಿಂದ ದಾರಿ ಮುಚ್ಚೋದ ಹಾಗಾಗಿ ನನ್ನ ಜೀವನ ಕಳ್ಕೊಳಕ್ ಹೋಗ್ಬಿಟ್ಟಿದ್ದೆ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ? ಹೌದು, ಆದ್ರೆ ಮಾಮ ಅವ್ರು ನನ್ನ ಉಳಿಸ್ಬಿಟ್ರು. ನಮ್ಮನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಮಾಮ ಅವ್ರ ಹತ್ರ ನಾವು ಭೇಟಿ ಮಾಡ್ಬೇಕು. ಹೌದಪ್ಪ, ಇಲ್ಲಿವರೆಗೂ ನಾವಂತೂ ಮಾಮ ಅವ್ರ ಹೆಸರನ್ನಷ್ಟೇ ಕೇಳಿದ್ವಿ. ರೀ, ಯಾವಾಗ ಹೋಗೋದು? ನನಗೂ ಮಾಮ ಅವ್ರ ದರ್ಶನ ಮಾಡ್ಬೇಕು ಅನ್ಸ್ತಿದೆ. ಹೌದು, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಆದ್ರೆ ನಾನು ನಿಜ ಹೇಳ್ದೆ, ಮಾಮ ಅವ್ರು ನನ್ನ ಸಲುವಾಗಿ ಇಷ್ಟೊಂದೆಲ್ಲ ಮಾಡಿದ್ರು. ಇಷ್ಟೊಂದು ಸಾಮಗ್ರಿಗಳನ್ನ ನನಗೆ ತಂದ್ಕೊಟ್ರು. ನಾನು ಅವ್ರಿಗೇನು ಬೇಕು ಅಂತ ಹೇಳಲೇ ಇಲ್ಲ. ಮಾಮ ಅವ್ರ ಉಪಕಾರ ತುಂಬಾ ಇದೆ ನನ್ನ ಮೇಲೆ. ಭಾವನವ್ರೆ, ನೀವಲ್ಲಿ ಏನೇನ್ ಮಾಡಿದ್ರಿ? ಏನೂ ಇಲ್ಲ, ನನ್ನ ಕೈಲಿ ಏನಾಗ್ತಿತ್ತು, ನನ್ನ ಕೈಲಿ ಏನಾಯ್ತು ಅದನ್ನೇ ಮಾಡಿದೆ ಅಷ್ಟೆ. ಆದ್ರೆ ಮಾಮ ಅವ್ರು ಹೇಳ್ತಿದ್ರು ಚೆನ್ನಾಗಾಗ್ಬೇಕು ಅಂತ, ಅಂದ್ರೆ ಕಷ್ಟಪಡ್ಬೇಕು ಅಂತ. ಹಾಗೆ ಸಮಯದ ಮೇಲೆ ಎಲ್ಲ ಬಿಟ್ಬಿಡಕ್ಕೆ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ, ಕೆಲಸ ಮಾಡಬೇಕು. ನೀವು ಇವತ್ತೊಂದಿನ ಇರಿ, ನಾಳೆ ಮಾಮ ಅವ್ರನ್ನ ಭೇಟಿ ಮಾಡೋಣ ಅಂತೆ. ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಹೌದು ಭಾವನವ್ರೆ, ನಮಗೂ ಹೋಗೋ ಆಸೆ ಇದೆ. ನೀವು ಇವತ್ತು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಳ್ಳಿ, ನಾಳೆ ಹೋಗೋಣ ಅಂತೆ. ಮಾಮ ಎಷ್ಟೊಂದು ಮಾಡಿದ್ದಾರೆ. ಮಾಮ ಅವ್ರ ಭಾವಚಿತ್ರ ಎಲ್ಲಾದ್ರೂ ಸಿಗುತ್ತಾ ನೋಡ್ಬೇಕು. ಸರಿ, ನೀವು ವಿಶ್ರಾಂತಿ ತಗೊಳ್ಳಿ. ನಾವಿನ್ ಬರ್ತೀವಿ, ನಡೀರಿ, ಹೊರಡನ್ವಾ? ಮಾಮ ಅವ್ರಿಗೆ ತೆಂಗಿನಕಾಯಿ ಕೊಟ್ಟಿದ್ದಾರೆ ಪೂಜೆ ಮಾಡೋ ಸಲುವಾಗಿ. ನೀನ್ ಪೂಜೆಗೆ ತಯಾರು ಮಾಡ್ಕೋ. ಸಣ್ಣವನಿದ್ದಾಗ ಒಂದು ವಿಷಯ ಗಮನದಲ್ಲಿತ್ತು, ಈಗ ಸಹ ಅದೇ ವಿಷಯ ಗಮನದಲ್ಲಿದೆ. ಅದೇನು ಅಂತಂದ್ರೆ, ಒಂದು ಸಲ ತಿಳಿಸಿ ಹೇಳುವುದು, 2 ಸಲ ತಿಳಿಸಿ ಹೇಳುವುದು, ಮತ್ತೆ ಮುಂದೇನಾದ್ರೂ ತಪ್ಪಾದ್ರೆ ಆಗ ಅದಕ್ಕೆ ಕ್ಷಮೆ ಏನು ಮಾಡುವುದಿಲ್ಲ. ಬಾಬಾ, ಹಗ್ಲು ಕಳ್ದೋದ್ರು ಏನೂ ಆಗಿಲ್ಲ ನೋಡಿ. ಆ ಬಾಳು ನನ್ನ ಏನ್ ಮಾಡ್ತಾನೆ? ಹೋಗ ಬಾಬಾ, ಆ ಬಾಳುಗೆ ಎಂತ ಮಂತ್ರ ಹಾಕ್ತೀರಾ ಅಂದ್ರೆ ಅವನು ಮತ್ತೆ ನಿಮ್ ಮುಂದೆ ನಿಂತ್ಕೊಳ್ಳಕ್ಕೆ ಕಾಲೇ ಇರಬಾರ್ದು. ಈಗ ನಾನು ಏನ್ ಮಾಡ್ತೀನಿ ಅಂತ ನೀನ್ ಕಾಯ್ತಾ ಕುತ್ಕೊಂಡ್ ನೋಡು. ಬಾಬಾ, ಏನಾಯ್ತು? ಎಂತದ್ದು ವಿಚಿತ್ರವಾದ ಶಬ್ದ ಬರ್ತಾ ಇದೆ. ಎಂತ ಶಬ್ದ ಬಾಬಾ? ಡಮರು ಬಾರಿಸುವ ಶಬ್ದ ಬರ್ತಾ ಇದೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಅಯ್ಯಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯೋ, ಅಯ್ಯಯ್ಯೋ, ಏನಾಯ್ತು ಬಾಬಾ? ನನ್ನ ಕಾಲು ತುಂಬಾ ನೋವ್ತಾ ಇದೆ. ಅಯ್ಯೋ, ನನ್ನ ಕಾಲು ತುಂಬಾ ನೋವ್ತಿದೆ. ಬಾಬಾ, ಆ ಬಾಳು ಏನ್ ಹೇಳಿದ್ನೋ ಹಾಗೆ ಆಗ್ತಿದೆ ನೋಡಿ. ಬಾಬಾ, ಈಗ ನನಗ್ ಭಯ ಆಗ್ತಿದೆ ಬಾಬಾ. ಏನೇನೋ ಮಾತಾಡ್ಬೇಡ ನೀನು. ಅಯ್ಯಯ್ಯೋ ಬಾಬಾ, ನನಗಂತೂ ಅನ್ನಿಸ್ತಿದೆ ನೀವು ಇಲ್ಲಿಂದ ಹೋಗ್ಬಿಡ್ಬೇಕು ಬಾಬಾ. ನೀನಿಲ್ಲಿಂದ ಹೋಗೋ, ಇಲ್ವೇ ಇಲ್ಲ.
ಆ ತರ ಎಲ್ಲ ಏನು ಆಗೇ ಇಲ್ಲ. ಹೋಗೋ ಇಲ್ಲ. ಹಲಸಿದ್ದನಾಥಪ್ಪ, ಮೂಳೆ ಮಹಾರಾಜರೇ, ಪಾಂಡುರಂಗ ವಿಠಲ. ಏನಪ್ಪ ವಿಷಯ? ಮಾಮ, ಆ, ಒಂದ್ ವಿಷಯ ಮಾತಾಡೋದಿದೆ. ಅದೇನಪ್ಪ ಮತ್ತೆ? ಅದೇನಂದ್ರೆ ಮಾಮ, ರಾತ್ರಿ ಎಲ್ಲ ಕುರಿಗಳು ತುಂಬಾ ಕಿರ್ಚ್ಕೋತಾ ಇದ್ವು. ಹೌದು ಮಾಮ, ಮತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನು ಇರ್ಲೇ ಇರ್ಲಿಲ್ಲ. ಇಲ್ಲ, ಹಾಗೆಲ್ಲ ಆಗೋದು ಒಳ್ಳೇದಲ್ಲ. ಸ್ವಲ್ಪ ಕುರಿಗಳ ಕಡೆ, ಜಾನುವಾರುಗಳ ಕಡೆ ಗಮನ ಕೊಡಿ. ಏನಾಗುತ್ತೆ ಏನಾಗುತ್ತಿಲ್ಲ ಅಂತ. ಆಯ್ತು ಮಾಮ. ಅಲ್ಲಪ್ಪ, ಸರಿಯಾಗಿ. ಏನಪ್ಪ ದೊಂಡಿ ಬಾ, ನೀನ್ ಈಗಿನ್ನು ಬಿಡಾರದಿಂದ ಹೋಗಿದ್ದೆ ಅಲ್ವಾ, ಮತ್ತೆ ಕೂಡ್ಲೆ ಬಂದ್ಬಿಟ್ಟಿದ್ಯಾ? ಮಾಮ, ನೀವ್ ನನ್ ಸಲುವಾಗಿ ಎಷ್ಟೆಲ್ಲಾ ಮಾಡಿದ್ದೀರಾ. ಮತ್ತೆ ನಾನಿಲ್ಲಿದ್ದಾಗ ಮನೆಗೂ ಬಂದು ಹೋಗಿದ್ದೀರಾ. ಭೇಟಿ ಮಾಡೋದಿಕ್ ಬಂದಿದ್ದೀವಿ, ನಿಮ್ ದರ್ಶನ ಪಡೆಯೋದಿಕ್ ಬಂದಿದ್ದೀವಿ. ಅದರ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ, ಹೋಗಿ. ಮಾಮ, ಅದು ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ, ಹೇಳಿದ್ ಗೊತ್ತಾಗ್ಲಿಲ್ವಾ? ನಿಮ್ಮ ಗಲೀಜನ್ನು ನನ್ನ ಭುಜದ ಮೇಲೆ ಯಾಕೆ ಹಾಕ್ತಿದ್ದೀರಾ? ಹೊರಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಮಾಮ ಏನಾಯ್ತು ಅಂತ? ವೆಂಕಪ್ಪ, ಅವ್ರಿಗೆ ಹೋಗೋ ಕೇಳು. ವೆಂಕ, ಆಯ್ತು ಮಾಮ. ಹೇಳಿದ್ದನ್ನು ಕೇಳೋದಿಲ್ವಾ ನೀನು? ಗೊತ್ತಾಗೋದಿಲ್ವಾ? ನಾನು ಹೇಳ್ತೀನಿ ಮಾಮ. ಅಲ್ಲಪ್ಪ, ನಿಮ್ಗೆ ಮಾಮ ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೊರಡಿ, ದಯವಿಟ್ಟು ಹೋಗಿ. ಅಯ್ಯೋ ಅಣ್ಣ, ಇಲ್ಲಿ ನಿಂತ್ಕೋಬೇಡಿ, ಹೊರಡಿ ನೀವು. ಮೊದ್ಲೇ ಮಾಮ ಸಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಹೊರಡಿ, ನೀವು ಹೊರಡಿ. ಮೊದ್ಲು ಹೊರಡಿ ಅಣ್ಣ, ನೀವು ಹೊರಡಿ. ಈಗೇನ್ ಮಾಡೋದು? ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕಂತ ಬಂದ್ವಿ, ಆದ್ರೆ ಇಲ್ಲಿ ಮಾಮ ಅವರು ಯಾವ್ದೇ ಕೋರಿಕೆನೂ ಕೇಳ್ತಾ ಇಲ್ಲ. ಮಾಮ ನಮ್ಗೆ ಯಾಕೆ ಹೀಗೆ ಹೇಳಿದ್ರು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡೋಣ, ನಾವು ನಮ್ಮ ಮನೆಗೆ ಹೋಗೋಣ. ಇಲ್ಲ, ನಾವ್ ಅಷ್ಟು ದೂರದಿಂದ ಬಂದಿದೀವಿ, ಖಾಲಿ ಕೈಲಿ ಹೇಗ್ ಹೋಗೋದ್ ಹೇಳಿ? ಆದ್ರೆ ನಾವಿಲ್ಲಿದ್ದು ಏನ್ ಮಾಡೋದು? ಮಾಮ ನಾವು ಬಿಡಾರದಲ್ಲಿರೋಕ್ ಬೇಡ ಅಂತ ಹೇಳ್ತಿದಾರಲ್ಲ. ಅದಕ್ಕೇನಾದ್ರೂ ಕಾರಣ ಇರ್ಬೇಕು. ಮಾಮ ಅವರೇ ಭೇಟಿ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಇದ್ದು ಏನ್ ಉಪಯೋಗ? ಹೀಗೇನಾದ್ರೂ ಇರ್ಬಹುದಾ? ಮಾಮ ಅವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸಂತರು, ದೇವರು ಮನುಷ್ಯರನ್ನ ಹೀಗೆ ಪರೀಕ್ಷೆ ಮಾಡ್ತಾರೆ. ನಾವಿಲ್ಲೇ ಉಳ್ಕೊಂಡ್ರೆ ಅವ್ರು ನಮ್ಮ ಮೇಲೆ ದಯೆ ತೋರಿಸ್ತಾರೆ. ನಮ್ಗೆ ಹೇಗ್ ಗೊತ್ತಾಗತ್ತೆ ಮನ್ಸಲ್ಲಿ ಏನಿದೆ ಅಂತ? ರೀಲ್ ನೋಡಿ, ನಮ್ಮ ಮೇಲೆ ಇಷ್ಟೊಂದು ದುಃಖದ ಬೆಟ್ಟ ತುಂಬಿಕೊಂಡಿದೆ ಅಲ್ವಾ? ಇದನ್ನೆಲ್ಲ ಯಾರು ದೂರ ಮಾಡ್ತಾರೆ? ಹೌದು ಬಿಡು. ಮತ್ತೆ ನಮ್ ಕೆಲ್ಸನೇ ಇದ್ಮೇಲೆ ನಾವ್ ಯಾಕೆ ಇರ್ಬಾರ್ದು? ಸರಿ ಆಯ್ತು, ನೀನ್ ಹೇಳ್ತೀಯ ಅಂತಂದ್ರೆ ಇಲ್ಲೇ ಸ್ವಲ್ಪ ಹೊತ್ತಿರೋಣ, ಇಲ್ಲ ಅಂದ್ರೆ ಹೊರಟು ಹೋಗೋಣ ಅಂತ. ಮಾಮ, ಅವ್ರಿನ್ನೂ ಅಲ್ಲೇ ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಹೋಗಿ ಅಲ್ಲಿ ನಿಂತಿದ್ದಾರೆ. ಹೌದು ಮಾಮ. ಅವ್ರದ್ದು ಏನಾದ್ರೂ ಮಹತ್ವದ ಕೆಲಸ ಇರಬೇಕು ನೋಡಿ, ಅದಕ್ಕೆ ನೀವು ಹೋಗು ಅಂತ ಹೇಳಿದ್ರು ಅವ್ರು ಹೋಗ್ತಾನೆ ಇಲ್ಲ ನೋಡಿ. ನಿಜವಾಗ್ಲೂ ಏನಾಗಿದೆ ಮಾಮ? ಇಲ್ಲ, ಅದು ನೀವು ಯಾಕೆ ಅವರು ಇಲ್ಲಿಂದ ಹೋಗಿ ಅಂತ ಹೇಳಿದ್ದು? ಇಲ್ಲ, ಅದು ನೀವು ಯಾಕೆ ಅವ್ರನ್ನ ಇಲ್ಲಿಂದ ಗದರಿಸ್ ಕಳಿಸಿದ್ರಿ?
ಮಾಮ ಅವರು ತುಂಬಾ ದೂರದಿಂದ ಬಂದಿರ್ಬೋದು. ಅವ್ರು ಯೋಚನೆ ಮಾಡ್ತಿರ್ಬೋದು ಮಾಮ ಅವರು ನಮ್ಮನ್ನು ಯಾಕೆ ಇಲ್ಲಿಂದ ಹೋಗು ಅಂತ ಹೇಳಿದ್ದಾರೆ ಅಂತ. ಮಾಮ ಅವರಿಂದ ಏನಾದ್ರೂ ತಪ್ಪಾಗಿದೆ ಅಂತಂದ್ರೆ ಅದನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ ಕ್ಷಮಿಸ್ಬಿಡಿ. ಮಾಮ ನಮ್ಗೇನು ಗೊತ್ತಾಗ್ತಿಲ್ಲ, ನೀವ್ ಯಾಕೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ರಿ ಅಂತ. ಮಾಮ ಅವ್ರು ತುಂಬಾ ತೊಂದರೆಯಲ್ಲಿದ್ದ ಹಾಗಿದೆ, ಒಂದ್ಸಲ ಅವ್ರ ಜೊತೆ ಮಾತನಾಡಿ. ಮಾಮ ಅವ್ರು ತುಂಬಾ ಅಳ್ತಾ ಇದ್ದಾರೆ, ಅವ್ರನ್ನ ಹಾಗೆ ನೋಡಕ್ಕಾಗ್ತಿಲ್ಲ. ಮಾಮ ಅವ್ರ ಕೋರಿಕೆಗಳೇನಿದೆ ಅಂತ ದಯವಿಟ್ಟು ಕೇಳಿ. ನೀವ್ ಎಲ್ರ ಕೋರಿಕೆಗಳನ್ನೂ ಕೇಳ್ತೀರಾ, ಇವ್ರು ನೋಡಿ ಪಾಪ ಅಲ್ಲಿ ಇನ್ನೂ ಅಲ್ಲೇ ನಿಂತಿದ್ದಾರೆ. ಮಾಮ ಅವ್ರಿಗೂ ಅನ್ನಿಸ್ತಾ ಇರ್ಬೋದು ಮಾಮ, ಮಾಮ ಇವಾಗ ಕರೀತಾರೆ ಇಲ್ಲ ಅವಾಗ ಕರೀತಾರೆ ಅಂತ. ಮಾಮ ಏನ್ ಮಾಡೋದು ಅಂತನಾದ್ರೂ ಹೇಳಿ. ರೀ ನಾವ್ ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತಾಯ್ತು, ಮಾಮ ಅವ್ರು ನಮ್ಮನ್ ಕರೀಲೇ ಇಲ್ಲ. ಮತ್ ನಾನ್ ನಿನ್ಗೇನ್ ಹೇಳ್ತಾ ಇದ್ದೆ, ಹೊರಟು ಹೋಗೋಣ ಅಂತ ಅಲ್ವಾ? ರೀ ಅದ್ ಹಾಗಲ್ಲ, ನನಗ್ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ನಾವ್ ಅಷ್ಟೊಂದ್ ದೂರದಿಂದ ಬಂದಿದೀವಿ, ನಮ್ ಕೆಲ್ಸ ಆದ್ರೆ ನಮ್ಗೆ ತುಂಬಾ ಒಳ್ಳೇದಲ್ವಾ? ನೀನಂತೂ ಹೀಗೂ ಮಾತಾಡ್ತೀಯ ಹಾಗೂ ಮಾತಾಡ್ತೀಯ. ರೀ ನಂದೊಂದ್ ಮಾತ್ ಕೇಳ್ತೀರಾ? ಯಾಕೆ ಹಾಗೆ? ನೀವ್ ಹೋಗಿ ಮಾಮ ಅವ್ರನ್ನ ಮಾತಾಡ್ಸ್ ಬರ್ತೀರಾ? ಇಲ್ಲ ಇಲ್ಲ ಇಲ್ಲ, ನನಗ್ ಭಯ ಆಗತ್ತೆ ಮಾಮ. ಆಗ್ಲೇ ಮಾಮ ಅವ್ರು ನಮ್ಮ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಂಡು ಹೇಳಿದ್ದಾರೆ. ಮತ್ತೆ ಮಾಮ ಅವ್ರಿಗೆ ಕೋಪ ಬಂದ್ ನಮ್ಮ ಮೇಲೆ ಶಾಪ ಹಾಕಿದ್ರೆ? ರೀ ಹಾಗೆಲ್ಲ ಮಾತಾಡ್ಬೇಡಿ, ಮಾಮ ಅವ್ರ ಹತ್ರ ಹೋಗಿ ಏನಾದ್ರೂ ಮಾತಾಡಿ. ನನ್ನಿಂದ ಆಗೋದಿಲ್ಲ. ಅದ್ರ ಬದಲಾಗಿ ನಾವು ಮನೆಗೆ ಹೊರಟೋಗೋಣ ಅಂತ. ಅದೆಲ್ಲ ಆಗೋದಿಲ್ಲ. ಎಲ್ಲಿವರೆಗೂ ಮಾಮ ಮಾತಾಡಲ್ವೋ ಅಲ್ಲಿವರೆಗೂ ಇಲ್ಲೇ ಇರೋಣ. ಆದ್ರೆ ಇಲ್ಲಿ ಇದ್ದಾದ್ರೂ ನಾವ್ ಏನ್ ಮಾಡೋದಿದೆ? ನೀವ್ ಯಾವಾಗ್ಲೂ ಹೇಳ್ತಾ ಇರ್ಬೇಡಿ ಮನೆಗ್ ಹೋಗೋಣ ಹೋಗೋಣ ಅಂತ. ನನ್ ಮನ್ಸ್ ಹೇಳ್ತಾ ಇದೆ ಮಾಮ ನಮ್ಮನ್ನ ಕರೀತಾರೆ ಅಂತ. ಮತ್ತೆ ಅವ್ರು ಕರೆದ್ಮೇಲೆ ನಮ್ಮೆಲ್ಲಾ ಕಷ್ಟಗಳನ್ನ ಅವ್ರ ಮುಂದೆ ಹೇಳ್ಕೊಳ್ಳೋಣ. ಮತ್ತೆ ಇದ್ರ ಮುಂದೆ ನಾನು ಏನ್ ಹೇಳಕ್ಕಾಗತ್ತೆ? ನಿನ್ ಇಚ್ಛೆ ಇತ್ತು ಅಂತಂದ್ರೆ ಇಲ್ಲೇ ಇರೋಣ. ಆದ್ರೆ ಹೊತ್ತೊಳಗೆ ನಾವು ಮನೆ ಸೇರ್ಕೋಬೇಕಾಗತ್ತೆ, ಗಮನದಲ್ಲಿರ್ಲಿ. ಆಮೇಲೆ ಅದು ಹೇಗ್ ಹೋಗಕ್ಕಾಗತ್ತೆ? ಮತ್ತೆ ಹೊಟ್ಟೆಗಾದ್ರೂ ಏನಾದ್ರು ತಿನ್ನಕ್ ಬೇಕೋ ಬೇಡವೋ? ರೀ ಸ್ವಲ್ಪ ಸಮಾಧಾನದಿಂದಿರಿ, ಕೆಲ್ಸ ಆಗುತ್ತೆ ಅಂತ ಅನ್ಸುತ್ತೆ ನನ್ಗೆ.